ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲ ಕಚ್ಚಾಟಗಳ ನಡುವೆ ಮತ್ತೊಂದು ಸುತ್ತಿನ ಪಟ್ಟದ ಹೋರಾಟಕ್ಕೆ ಯುವ ಪಡೆ ಸಜ್ಜಾಯ್ತಾ ಅಂತ. ಯುವ ಪಡೆ ಅಂದ್ರೆ ಮೊದಲ ಬಾರಿಗೆ ಗೆದ್ದಿರುವಂತ ಶಾಸಕರ ಹೋರಾಟ ಇದು. ಕಾಂಗ್ರೆಸ್ನಲ್ಲಿ ಪಟ್ಟದ ಆಟದ ಮತ್ತೊಂದು ಫೈಟ್. ಸಿಎಂ ಕುರ್ಚಿಗಾಗಿ ಒಂದ್ ಕಡೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಬಹಿರಂಗವಾದಂತಹ ಹೇಳಿಕೆಗಳನ್ನ ಕೂಡ ಗಮನಿಸ್ತಾ ಇದ್ವಿ. ಸಿಎಂ ಬಣದವರು ಒಂದು ರೀತಿಯಾದಂತಹ ಸ್ಟೇಟ್ಮೆಂಟ್, ಡಿಸಿಎಂ ಬಣದವರು ಒಂದು ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಎಲ್ಲವೂ ಸರಿ ಇದೆ ಅನ್ನುವಂತ ಸಂದರ್ಭದಲ್ಲೇ ಒತ್ಕೊಂಡು ಉರಿತಾ ಇರುವಂತದ್ದು ಕಾಂಗ್ರೆಸ್ನಲ್ಲಿ. ಇದೇ ಸಂದರ್ಭದಲ್ಲಿ ಈಗ ಮಂತ್ರಿ ಸ್ಥಾನಕ್ಕಾಗಿ 38 ಜನ ಕಾಂಗ್ರೆಸ್ನಲ್ಲಿ ಹೊಸಬರು ಗೆದ್ದಿರುವಂತದ್ದು, ಮೊದಲ ಬಾರಿಗೆ MLA ಆಗಿರುವಂತವ್ರು. ಅದರಲ್ಲಿ 31 ಜನ ಒಂದು ಪತ್ರಕ್ಕೆ ಸಹಿ ಹಾಕಿ ನಮಗೂ ಕೂಡ ಮಂತ್ರಿ ಸ್ಥಾನದ ಅವಕಾಶವನ್ನ ಕೊಡಿ, ನಮ್ಮಲ್ಲಿರುವಂತ 5 ಮಂತ್ರಿ ಸ್ಥಾನದ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ವರಿಷ್ಠರಿಗೆ ಪತ್ರವನ್ನ ಬರೆದಿರುವಂತದ್ದು 31 ಜನರ ಸಹಿ ಇದೆ. 38 ಹೊಸ ಶಾಸಕರಲ್ಲಿ 31 ಶಾಸಕರಿಂದ ಪತ್ರವನ್ನ ಬರೆಯಲಾಗಿದೆ. ಸಂಪುಟ ಪುನರ್ರಚನೆಯಲ್ಲಿ ಅವಕಾಶಕ್ಕೆ ಮನವಿಯನ್ನ ಮಾಡಲಾಗಿದೆ. ಆದ್ರೆ ಸಂಪುಟ ಪುನರ್ರಚನೆ 2 ವರ್ಷಕ್ಕೆ ಅಂತ ಹೇಳಿದ್ರು ಆಗ್ಲಿಲ್ಲ, 2.5 ವರ್ಷಕ್ಕೆ ಅಂತ ಹೇಳಿದ್ರು ಆಗ್ಲಿಲ್ಲ. ಈಗ ಆಲ್ರೆಡಿ 3 ವರ್ಷ ತುಂಬಲಿಕ್ಕೆ ಬರ್ತಾ ಇರುವಂತ ಸಂದರ್ಭ. ಸಿದ್ದರಾಮಯ್ಯನವರು ಇರ್ತಾರಾ ಅಥವಾ ಬದಲಾಗ್ಬಿಟ್ಟು ಬೇರೆಯವ್ರನ್ನ ತಂದು ಕೂರಿಸಲಾಗುತ್ತಾ? DK ಶಿವಕುಮಾರ್ ಅವರು ಬರ್ತಾರಾ? ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರಾ? ಈ ಎಲ್ಲ ಗೊಂದಲಗಳ ನಡುವೆ ಈ ಒಂದು ಹೊಸ ವಿಚಾರ ಇದೆಯಲ್ಲ, ಇದು ಕೂಡ ಸಹಜವಾಗಿ ಚರ್ಚೆಯನ್ನ ಹುಟ್ಟಾಕಿದೆ. 31ರಲ್ಲಿ ಕನಿಷ್ಠ 5 ಮಂದಿಗೆ ಅವಕಾಶವನ್ನ ಕೊಡ್ಲಿಕ್ಕೆ ಒತ್ತಡವನ್ನ ಹಾಕಲಾಗ್ತಾ ಇದೆ. ಇನ್ನ ಪತ್ರವನ್ನ ಬರೆದಿರುವಂತದ್ರ ಬಗ್ಗೆ ಕಾಂಗ್ರೆಸ್ನ ಶಾಸಕರುಗಳೇ ಮಾತನಾಡಿದ್ದಾರೆ. ಯಾರು ಏನ್ ಹೇಳಿದ್ದಾರೆ ಕೇಳೋಣ. ಶಾಸಕರು ನೇರವಾಗಿ ಅಪಾದನೆಗಳು ಮಾಡಿದ್ದಾರೆ. ನಮಗೆ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ, ನಮಗೆ ಸರಿಯಾದ ಅನುದಾನಗಳು ಸಿಗ್ತಾ ಇಲ್ಲ, ನಮ್ಗೆ ಯಾರು ಭೇಟಿ ಅವಕಾಶ ಮಾಡಿಕೊಡ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ ಅಂತೇಳಿ ಸಾಕಷ್ಟು ಸಲ ಹೇಳಿದ್ದಾರೆ. ಇದೇನು ಹೊಸ್ತೇನಲ್ಲ ಇದು. ನಮ್ಮ ರಾಷ್ಟ್ರೀಯ ನಾಯಕರ ಹತ್ರ ಒಂದು ಮನವಿ ಮಾಡ್ಕೊಂಡಾಗ ಒಂದು ಹೊಸಬ್ರಿಗೆ ಗೆದ್ದಂಥ ಫಸ್ಟ್ ಟೈಮ್ ಗೆದ್ದಂಥವ್ರಿಗೆ ಒಂದು ಅವಕಾಶ ಕೊಡ್ರಿ ಅಂತಕ್ಕಂಥ ಮನವಿ, ಒತ್ತಾಯ ಇಲ್ಲ. ನಮ್ಮ 38 ಜನ ಸೈನ್ ಮಾಡಿ ಇದು ಮಾಡ್ತಿರತ್ತೆ. ನಮಗೊಂದು ಅವಕಾಶ ಮಾಡಿಕೊಡಿ ಅಂತ 30-35 ಜನ ಯಾವ್ದಲ್ಲ ಅದು ಒಂದು ಜವಾಬ್ದಾರಿ ಕೊಡಿ. ಕೆಲವು ನಮ್ಮವ್ರಿಗೆ ಅವಕಾಶ ಸಿಕ್ಕಿದ್ರೆ ಒಂದು ರೀತಿಲಿ ಹುಮ್ಮಸ್ ಸಿಗ್ತದೆ ಅಂತ, ಕೆಲಸ ಮಾಡೋಕೆ ಹುಮ್ಮಸ್ ಸಿಗ್ತದೆ. ಕೊಡ್ಲೇಬೇಕು ಅಂತ ನಾವೇನೂ ಇಲ್ಲ, ಕೊಟ್ರೆ ಖುಷಿಯಾಗಿ ಯಾರಾದ್ರೂ ಒಬ್ರು ಕೊಡಿ. ಈ ಒಂದು ಅವಕಾಶಗಳು ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ನಾವು ನಮಗೆ ಸಚಿವ ಸ್ಥಾನ ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡಿದರೆ ಹೊರತು ಯಾವುದೇ ಬೇರೆ ಥರದ ಅರ್ಥ ಕೆಲಸ ಅವಶ್ಯಕತೆ ಇಲ್ಲ ಅಂತ ಅವರು. ಟೈಮ್ ಶಾಸಕರಿಗೆ ಅವಕಾಶ ಕೊಟ್ಟರೆ ಏನು ಹಳೆ ಬೇರು ಹೊಸ ಚಿಗುರು, ಹಳಬರ ಅನುಭವ, ಹೊಸಬರ ಐಡಿಯಾಗಳು, ಯುವಕರಿಗೆ ಪ್ರಾತಿನಿಧ್ಯತೆ, ಯುವಕರ ಆಶೋತ್ತರನ ಕ್ಯಾಬಿನೆಟ್ನಲ್ಲಿ ಹೇಳ್ತಕ್ಕಂಥದ್ದಕ್ಕೆ ಅವಕಾಶ ಇರೋದ್ರಿಂದ ಮಾಡಿದ್ರೆ ಒಳ್ಳೆಯದು ಯುವಕರು. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಬಿಜೆಪಿ ವಕ್ತಾರರಾಗಿರುವಂತ ಮೋಹನ್ ವಿಶ್ವ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮೋಹನ್ ವಿಶ್ವ ಅವರೇ. ಇಲ್ಲಿ ನೋಡ್ತಾ ಇದ್ವಿ ಸಾಕಷ್ಟು ಗೊಂದಲಗಳಿರುವಂಥದ್ದು ಕಾಂಗ್ರೆಸ್ನಲ್ಲಿ. ಅದರ ನಡುವೆ ಇದೊಂದು ಹೊಸ ಬೇನೆ ಅನ್ಕೊಬೇಕಾ ಕಾಂಗ್ರೆಸ್ ಹೈಕಮಾಂಡು? ಅಲ್ಲ ಪೃಥ್ವಿ, ನಾನು ಹೇಳಿದ್ನಲ್ಲ, ಈ ಸರ್ಕಾರಕ್ಕೆ ಅದೇನ್ ನಮ್ಮ ರಾಜ್ಯದ ಜನ ಅದೇನ್ ಶಾಪ ಆಗ್ತಿದಾರ ಗೊತ್ತಿಲ್ಲ, ಯಾಕಾದ್ರೂ ಆಯ್ಕೆ ಮಾಡಿದ್ನು ಅಂತ. ನೀವು ನೋಡಿ, ಫ್ರಮ್ ದ ಡೇ 1 3 ವರ್ಷದಿಂದ ತಗೊಳ್ಳಿ, ಅಧಿಕಾರಕ್ಕೆ ಬಂದ ಮೊದಲನೇ ದಿವಸದಿಂದನೇ ಎಲ್ಲಾರು ಅಧಿಕಾರಕ್ಕಾಗಿ ಕಿತ್ತಾಟ. ಆ ಮುಖ್ಯಮಂತ್ರಿಗಳಾಗ್ಬೋದು, ಉಪಮುಖ್ಯಮಂತ್ರಿಗಳಾಗ್ಬೋದು, ಸೀನಿಯರ್ಸ್ ಆಗ್ಬೋದು, ಇವಾಗ ಜೂನಿಯರ್ಸ್ ಸರದಿ. ಇವ್ರಿಗೆ ಅಧಿಕಾರ ಬಿಟ್ರೆ ಮತ್ತಿನ್ನೇನೂ ಬೇಡ. ಈ ಸಹಿ ಹಾಕಿರುವಂತ ಶಾಸಕರು ಇವ್ರ ಕ್ಷೇತ್ರದಲ್ಲಿ ಇವತ್ತು ಎಷ್ಟು ಸಮಸ್ಯೆಗಳಿದೆ ಅದರ ಬಗ್ಗೆ ಯಾರೂ ಕೂಡ ಒಬ್ರು ಸಹ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯೋದಾಗ್ಬೋದು, ಅನುದಾನ ಕೇಳೋದಾಗೋದು ಮಾಡ್ಲಿಲ್ಲ. ಇವಾಗ ಯಾರ ಕುಣಗಲ್ ರಂಗನಾಥ್ ಆಗ್ಬೋದು, ಅಥವಾ ಪೊನ್ನಣ್ಣ ಆಗ್ಬೋದು, ಅಥವಾ ಇಕ್ಬಾಲ್ ಹುಸೇನ್ ಆಗ್ಬೋದು, ಇವಾಗ ಕುಣಗಲ್ಗೆ, ವಿರಾಜಪೇಟೆಗೆ, ಮಡಿಕೇರಿಗೆ, ರಾಮನಗರಕ್ಕೆ ಹೋದ್ರೆ ಅಲ್ಲಿರೋ ಜಿಲ್ಲಾಸ್ಪತ್ರೆಗಳಲ್ಲಿ ಪ್ಯಾರಾಸೆಟಮಾಲ್ ಸಿಗ್ತಾ ಇಲ್ಲ ಬಡವರಿಗೆ, ಗ್ಲೂಕೋಸ್ ಸಿಗ್ತಾ ಇಲ್ಲ. ಅದರ ಬಗ್ಗೆ ಅವ್ರು ಯಾರಿಗೂ ಕನ್ಸರ್ನ್ ಇಲ್ಲ. ಒಟ್ನಲ್ಲಿ ಅಧಿಕಾರ ಬೇಕು, ಮಜಾ ಮಾಡ್ಬೇಕು, ದುಡ್ಡು ತಿನ್ಬೇಕು, ಮತ್ತೆ ಇನ್ನೇನೇ ನಡೀತಿಲ್ಲ. ಒಂಥರ ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅನ್ನೋಂಗೆ ಮುಖ್ಯಮಂತ್ರಿ ಉಪಮಂತ್ರಿಗಳಿಗೂ ಅದೇ ಬೇಕು, ತಿರ್ಗಿ ಜೂನಿಯರ್ಸ್ ಇವ್ರುಗಳಿಗೂ ಅದೇ ಬೇಕು. ಎಲ್ಲೋಗ್ ನಿಲ್ತಾ ಇದೆ ಇದು?
ಯಾರಿಗೂ ಜನರ ಬಗ್ಗೆ ಕನ್ಸರ್ನೇ ಇಲ್ಲ. ಬಡವ್ರ ಬಗ್ಗೆ ಆಗ್ಲಿ, ರೈತರ ಬಗ್ಗೆ ಆಗ್ಲಿ, ಒಬ್ರು ಒಂದ್ ದಿವಸ ಹೋಗಿ ಅವ್ರ ಜೊತೆ ನಿಂತ್ಕೊಳ್ಳೋದಿಲ್ಲ, ಅವ್ರ ಪರವಾಗಿ ಮಾತಾಡೋದಿಲ್ಲ. ದಿನಾ ಬೆಳಗ್ಗೆ ಆದ್ರೆ ಕುರ್ಚಿ ಕಿತ್ತಾಟ, ಅಧಿಕಾರ ಕಿತ್ತಾಟ, ನನ್ ಮಂತ್ರಿ ಮಾಡು, ಅವನ್ ಮಂತ್ರಿ ಮಾಡು, ನನ್ MLA ತೆಗಿ, ಇವನ್ MLC ಮಾಡು, ಬರೀ ಇದೇ ಆಗೋಗಿದೆ ಜನಗಳಿಗೆ ಕಳೆದ 3 ವರ್ಷದಿಂದ. ಇವ್ರಿಗೆ ಸ್ವಲ್ಪನಾರೆ ಸೀರಿಯಸ್ನೆಸ್ ಇದೆಯಾ ಇಲ್ವಾ ಅನ್ನೋದು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ನನಗಂತೂ. 135 ಸೀಟು ನಿಜವಾಗ್ಲೂ ಹೇಳ್ತೀನಿ ಕೊಟ್ಟಿದ್ದು ಜನ ಸುಮ್ನೆ ಕೊಟ್ಟಿಲ್ಲ, ಅವ್ರಿಗೆ ಅಧಿಕಾರ ಮಾಡ್ಲಿಕ್ಕೋಸ್ಕರ ಕೊಟ್ಟಿರೋದು. ಇವ್ರಿಲ್ಲಿ ಒಳ್ಳೆ ಹಾದಿ ಬೀದಿಲಿ ರಂಪಾಟ ಮಾಡ್ಕೊಂಡು, ಕಚ್ಚಾಟ ಮಾಡ್ಕೊಂಡು ಅಧಿಕಾರಕ್ಕೋಸ್ಕರ ಇವಾಗ ಮತ್ತೆ ಪತ್ರ ಬರ್ಕೊಂಡು ಏನ್ ನಡೀತಿದೆ ರಾಜ್ಯದಲ್ಲಿ ಇವತ್ತು? ಎಲ್ಲೂ ನಿಲ್ಲುತ್ತಿದೆ ಈ ತರ ಆದ್ರೆ? ಅಲ್ಲ, ಇದನ್ನ ಮೋಹನ್ ವಿಶ್ವ ಅವರೇ ಬರೀ ಹೊಸಬರಿಗೆ ಅವಕಾಶ ಮಾಡಿಕೊಡಿ, ನಮ್ಮಲ್ಲಿರುವಂಥ 38 ಜನರ ಪೈಕಿ 5 ಮಂತ್ರಿ ಸ್ಥಾನ ಕೊಡಿ ಅನ್ನುವಂಥದ್ದಕ್ಕೆ ಮಾತ್ರ ಸೀಮಿತವಾಗಿ ನೋಡ್ಬೇಕಾ? ಇದರ ಹೊರತಾಗಿಯೂ ಏನಾದರೂ ಬಣ ರಾಜಕೀಯ ಇದರಲ್ಲೂ ಕೂಡ ಅಡಗಿದೆ ಅಂತ ನೋಡ್ತೀರಾ? ಅಲ್ಲ, ನಾನು ಇದನ್ನ 2 ತರ ನೋಡ್ತೀನಿ. ಒಂದು, ನೀವು ಹೇಳಿದಂಗೆ ಬಣ ರಾಜಕೀಯನೇ. ಅಂದ್ರೆ ನಿಮಗೆ ಬಣ ರಾಜಕೀಯ ಅಂದ್ರೆ ನೋಡಿ, ಬಣ ರಾಜಕೀಯ ಇದ್ರೂ ಸಹ ಇವರಿಗೆ ಅಧಿಕಾರ ಮಂತ್ರಿ ಮಂಡಲ ಬೇಕು ಅಂದಾಗ ಎಲ್ಲರೂ ಒಂದಾಗಿದ್ದಾರೆ ಇಲ್ಲಿ, ಆಯ್ತಲ್ವಾ? ನಿಮ್ಗೆ DK ಶಿವಕುಮಾರ್ ಕಡೆಯವರು ಸೈನ್ ಹಾಕಿದ್ದಾರೆ, ಸಿದ್ದರಾಮಯ್ಯ ಕಡೆಯವರು ಸೈನ್ ಹಾಕಿದ್ದಾರೆ ಇಲ್ಲಿ. ಸೊ ಅಧಿಕಾರ ಅಂತ ಬಂದಾಗ ಎಲ್ಲರೂ ಒಂದಾಗ್ಬಿಟ್ಟಿದ್ದಾರೆ ಇಲ್ಲಿ. ಜೊತೆ ಇನ್ನೊಂದ್ ಆಂಗಲ್ ಅಲ್ಲಿ ನೋಡ್ಬೇಕು ಅಂದ್ರೆ, ಹಾಗಾದ್ರೆ ಏನು ಸೀನಿಯರ್ಸ್ ಇವಾಗ ಇದಾರಲ್ಲ ಕಾಂಗ್ರೆಸ್ ನಲ್ಲಿ, ಅದು ಪರಮೇಶ್ವರ್ ಆಗ್ಬೋದು, ಅದು ಉಪಮುಖ್ಯಮಂತ್ರಿಗಳಾಗ್ಬೋದು, ಅಥವಾ MB ಪಾಟೀಲ್ ಆಗ್ಬೋದು, ಬೇರೆ ಬೇರೆ ಮಂತ್ರಿ ಮಂಡಲದವ್ರು ಆಗ್ಬೋದು, ಅವರೆಲ್ಲ ಇನ್ಎಫಿಷಿಯಂಟ್ ಅಂತ ಅರ್ಥನಾ? 100% ಇನ್ಎಫಿಷಿಯಂಟ್. ಯಾಕಂದ್ರೆ ನಾವು 3 ವರ್ಷದಿಂದ ಅದನ್ನೇ ಹೇಳ್ತಾ ಇದೀವಿ. ಪರಮೇಶ್ವರ್ ಹೋಗ್ಬಿಟ್ಟಾಗ ನೀವು ಏನೇ ಕೇಳಿ ನನಗೆ ಗೊತ್ತಿಲ್ಲ, ನೋಡ್ತೀನಿ, ಚರ್ಚೆ ಮಾಡ್ತೀನಿ, ಹೇಳ್ತೀನಿ ಅಂತ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಬಾಂಬ್ ಬ್ಲಾಸ್ಟ್ ಆದ್ರೂ ಅಷ್ಟೇ, ಇನ್ಯಾರ ಬಾಂಗ್ಲಾದೇಶವ್ರು ಸಿಕ್ಕಾಕೊಂಡ್ರು ಅಷ್ಟೇ, ಮತ್ತೊಂದ್ ಕಡೆ ಡ್ರಗ್ಸ್ ಸಿಕ್ಕಿದ್ರು ಅಷ್ಟೇ, ನನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಈ DK ಶಿವಕುಮಾರ್ ಅಂತೂ ಬೆಂಗಳೂರಿನ ಗಬ್ಬೆಬ್ಸ್ ಹಾಳು ಮಾಡಿಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಇವರೆಲ್ಲರೂ ಸಹ ಅವರ ಸೀನಿಯರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅವ್ರು ಇನ್ಎಫಿಷಿಯಂಟ್, ನಮಗ್ ಕೊಡಿ, ನಾವ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಕೇಳ್ದಂಗಿದೆ ಇದು. ಅವಕಾಶ ಕೇಳಿದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಆದ್ರೆ ಇವ್ರನ್ನ ಕನ್ಸಿಡರ್ ಮಾಡ್ತಾ ಇಲ್ಲ, ಅದಕ್ಕೆ ನಾವು ಪತ್ರ ಬರೆದು ಕೇಳ್ತಾ ಇದೀವಿ ಅನ್ನೋ ತರ ಆಗ್ಬಿಟ್ಟಿದೆ. ಅಲ್ಲ, ಅದು ಹೇಳಿದ್ನಲ್ಲ, ಅದು ಇವ್ರು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಯಾರು ಯಾವಾಗ ಪತ್ರ ಬರೀತಾರೋ, ಏನ್ ಮಾಡ್ತಾರೋ ಏನು ಅನ್ನೋದೇ ದಿನ ಬೆಳಗ್ಗೆ ಚರ್ಚೆ ಆಗ್ಬಿಟ್ಟಿದೆ. ಒಂದ್ ದಿವಸ ಆದ್ರೂ ಒಂದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ಜನರ ಕಷ್ಟದ ಬಗ್ಗೆ ಚರ್ಚೆ ಆಗ್ತಾನೆ ಇಲ್ಲ. ಈ ಬಣದಿಂದ ಆ ಬಣಕ್ಕೆ ಹೋಗ್ತಾರೆ, ಆ ಬಣದವ್ರು ಈ ಬಣಕ್ಕೆ ಹೋಗ್ತಾರೆ, ಇವ್ರ ಮೇಲೆ ಅವ್ರು ಹೇಳು, ಅವ್ರ ಮೇಲೆ ಇವ್ರು ಹೇಳು, ಅವ್ರು ಟಾಂಗ್ ಕೊಡು, ಇವ್ರು ಟಾಂಗ್ ಕೊಡು. ಇದೊಂದು ಹೊಸ ನಾಟಕ, ಪತ್ರ ಬರೆಯೋದು ಮೇಲ್ಗಡೆ. ಯಾರಿಗೆ? ರಾಹುಲ್ ಗಾಂಧಿಗೆ ಹಾಕ್ಬೋದು, ಸೋನಿಯಾ ಗಾಂಧಿಗೆ ಹಾಕ್ಬೋದು. ಹೊಸ ಡ್ರಾಮಾ ಇದು, ಮತ್ತಿನ್ನೇನು ಇಲ್ಲ ಇಲ್ಲಿ. ನಾನ್ ಹೇಳೋದು, ಅವ್ರ ಇಷ್ಟ ಬಂದವರು ಕೊಟ್ಕೊಳ್ಳಿ, ಯಾರು ಏನಾರು ಮಾಡ್ಕೊಳ್ಳಿ. ಇವಾಗ ಅವರ ಸೀನಿಯರ್ಸ್ ಗಳೇ ಇನ್ಎಫಿಷಿಯಂಟ್ ಅಂತ ಎಲ್ಲರೂ ಗೊತ್ತಾಗೋಗ್ಬಿಟ್ಟಿದೆ. ಎಸ್ಪೆಷಲಿ ಗೃಹ ಸಚಿವರಂತೂ ನಾವು ಮಾತಾಡಂಗೇ ಇಲ್ಲ ಬಿಡಿ, ಅವ್ರ ಬಗ್ಗೆ ಅಷ್ಟು ಇನ್ಎಫಿಷಿಯಂಟ್ ಆಗ್ಬಿಟ್ಟಿದ್ದಾರೆ. ಸೊ ಈ ರೀತಿ ಕೇಳೋದ್ ನೋಡ್ರೆ 100% ಅವ್ರ ಶಾಸಕರಿಗೆ, ಅವ್ರ ಮಂತ್ರಿಗಳ ಮೇಲೆ ನಂಬಿಕೆ ಇಲ್ಲ. ಹಾಗಾದ್ರೆ ದಟ್ ಇಸ್ ವಾಟ್ ದೇ ಹ್ಯಾವ್ ಬೀನ್ ಆಸ್ಕಿಂಗ್. ಓಕೆ ಮೋಹನ್ ವಿಶ್ವ ಅವರೇ, ಓಕೆ, ಈಗ ಪೊಲಿಟಿಕಲ್ ಒಂದು ಸೈಡ್ಗೆ ಇಟ್ಟು ನೋಡೋಣ. ಅಂದರೆ ಈ ರಾಜಕಾರಣ, ಬಣ ರಾಜಕಾರಣ ಎಲ್ಲ ಬಿಟ್ಟು ಒಂದು ರಾಜಕೀಯ ಪಕ್ಷವಾಗಿ ನಾವು ನೋಡೋದಾದರೆ, ಈಗ ನಾನೊಂದು ಅವಾಗಲೇ ಒಂದು ಅಂಕಿಅಂಶ ತಗೊಂಡು ಬರ್ತಾ ಇದ್ದೆ. ಮೊದಲ ಬಾರಿಗೆ ಗೆದ್ದಿರುವಂಥವ್ರಿಗೆ ಸಚಿವ ಸ್ಥಾನ ಕೊಡಿ ಅಂತ ಬೇಡ್ಕೊಳ್ಳುವಂಥ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿದೆ. ಆದರೆ ಹೊಸಬರಿಗೆ ಯಾವ ರೀತಿ ಅವಕಾಶ ಕೊಡಬೇಕು, ಅವರಲ್ಲೂ ಕೂಡ ಶಕ್ತಿ ಇದೆ, ಅವ್ರಿಗೂ ಕೂಡ ಅನುಭವ ಆಗುತ್ತೆ ಅನ್ನುವಂಥದ್ದನ್ನ BJP ಪಕ್ಷ ತೋರಿಸಿದೆ. ಯಾಕೆಂದರೆ ಇಲ್ಲಿ ಮನೋಹರ್ ಲಾಲ್ ಖಟ್ಟರ್ ಆಗಿರ್ಬೋದು, ಭೂಪೇಂದ್ರ ಪಟೇಲ್ ಅವರೇ ಆಗಿರ್ಬೋದು, ಮೊನ್ನೆ ಅಷ್ಟೇ ದೆಹಲಿ CM ಆದಂಥ ರೇಖಾ ಗುಪ್ತಾ ಅವರೇ ಆಗಿರ್ಬೋದು, ಅವರಿಗೆ ಮಂತ್ರಿ ಸ್ಥಾನ ಇರಲಿ, ಮುಖ್ಯಮಂತ್ರಿ ಸ್ಥಾನವನ್ನೇ ಕೊಡಲಾಗಿದೆ. ಸೊ ಈ ರೀತಿಯಾಗಿ ಒಂದು ಹೊಸತನವನ್ನು ತರ್ತಾ ಇದೀವಿ, ಪಾರ್ಟಿಯಲ್ಲಿ ಯುವಕರಿಗೂ ಕೂಡ ಆದ್ಯತೆಯನ್ನು ಕೊಡ್ತಾ ಇದೀವಿ, ಯುವ ಶಕ್ತಿಗೆ ಮನ್ನಣೆ ಇದೆ ಅನ್ನುವಂಥದ್ದನ್ನ BJP ತೋರಿಸ್ತಾ ಇದೆ. ಇಟ್ಸ್ ರೈಟ್ ಟೈಮ್ ಅಲ್ವಾ ಕಾಂಗ್ರೆಸ್ಸು ಕೂಡ ತನ್ನನ್ನು ತಾನು ಬದಲಾವಣೆ ಮಾಡಿಕೊಂಡು ಯುವ ಶಕ್ತಿಯನ್ನ ಅಂದರೆ ತನ್ನತ್ತ ಸೆಳೆಯುವಂಥ ನಿಟ್ಟಿನಲ್ಲಿ ಏನಾದರೂ ಒಂದು ಅವಕಾಶಗಳ ಬಾಗಿಲನ್ನು ಓಪನ್ ಮಾಡಬೇಕಾಗಿರೋದು? ಅಲ್ಲ ನೋಡಿ, ಬಿಜೆಪಿ ಇಸ್ ಎ ಕಾಂಬಿನೇಷನ್ ಆಫ್ ಆಲ್. ನೀವು ಹೇಳ್ದಂಗೆ ಬಹಳಷ್ಟು ಉದಾಹರಣೆಗಳನ್ನ ಕೊಟ್ರಿ. ಯುವಕರಿಗೆ ಬಹಳಷ್ಟು ಅವಕಾಶ ಬಿಜೆಪಿ ಕೊಟ್ಟಿದೆ, ಅದಕ್ಕೆ ಇತಿಹಾಸನೇ ಇದೆ. ಇನ್ಫ್ಯಾಕ್ಟ್ ತಿರ್ಗಾ ಯಾವ್ದೋ ಒಂದು ಕುಟುಂಬಕ್ಕೆ ಅಂಟಿಕೊಂಡು ದೇಶದಲ್ಲಿ ಆಗ್ಬೋದು, ಬೇರೆ ರಾಜ್ಯದಲ್ಲಿ ಆಗ್ಬೋದು, ರಾಜಕಾರಣ ಮಾಡ್ಕೊಂಡಂತ ಉದಾಹರಣೆ ಇಲ್ಲವೇ ಇಲ್ಲ. ಒಬ್ಬರಾದ್ಮೇಲೆ ಒಬ್ರು ಹೊಸಬ್ರನ್ನ, ಯಾರಾದ್ರೂ ಸರಿ ಪಕ್ಷಕ್ಕೆ ದುಡ್ದವ್ರನ್ನ ಕರ್ಕೊಂಡ್ಬಂದು ಮುಂದೆ ಬಿಟ್ಟು ಅವ್ರಿಗೆ ನಿಮ್ಗೆ ಮುಖ್ಯಮಂತ್ರಿಗಳಾಗ್ಬೋದು, ಮಂತ್ರಿಗಳಾಗ್ಬೋದು, ಬಟ್ ನೀವು ಹೇಳ್ದಂಗೆ ಅವರ ಟ್ಯಾಲೆಂಟ್ ಬೇಸಿಸ್ ಮೇಲೆ, ಅವರ ಒಂದು ಕಾರ್ಯಕ್ಷಮತೆ ಬೇಸಿಸ್ ಮೇಲೆ ಅವ್ರನ್ನ ಮಂತ್ರಿಗಳು ಮಾಡಿದೆ, ಮುಖ್ಯಮಂತ್ರಿಗಳನ್ನ ಮಾಡಿದೆ, ಆಯ್ತಲ್ಲ. ನಾನು ಹೇಳ್ದಂಗೆ ಅವ್ರ ಪಕ್ಷದಲ್ಲಿ ಅವ್ರು ಮಾಡ್ಕೊಳ್ಳಿ, ನಾವು ಅದ್ರ ಬಗ್ಗೆ ಏನ್ ಮಾತಾಡೋದೇ ಇಲ್ಲ. ಬಟ್ ಕಾಂಗ್ರೆಸ್ನ ಇತಿಹಾಸ ಹಂಗಿಲ್ಲ. ನೀವು ಕಾಂಗ್ರೆಸ್ನ ಇತಿಹಾಸ ತೆಗೆದು ನೋಡಿದ್ರೆ, ಯಾರ್ಯಾರು ಆ ನೆಹರು ಫ್ಯಾಮಿಲಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ, ಯಾರ್ಯಾರು ಅವ್ರ ಹತ್ರ ಇರ್ತಾರೋ, ಯಾರ್ಯಾರು ಹೊಗಳ್ತಾರೋ, ಅವ್ರನ್ನ ಮಾತ್ರ ಕರ್ಕೊಂಡ್ ಮಂತ್ರಿಗಳು ಮಾಡೋದು. ಹಾಗಾದ್ರೆ ನೀವು ಇನ್ನ ಒಂದ್ ದೊಡ್ಡ ಪ್ರಶ್ನೆ ಕೇಳಲೇಬೇಕು. ಇವರು, ನೀವು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಯಾವ ಮಾನದಂಡ ಇಟ್ಕೊಂಡು ಮಂತ್ರಿ ಮಾಡಿದ್ರಿ? ಕರೆಕ್ಟ್ ಅಲ್ವಾ? ನೀವು ಪ್ರಿಯಾಂಕಾ ಖರ್ಗೆನ ಯಾವ ಮಾನದಂಡ ಇಟ್ಕೊಂಡು ಮಂತ್ರಿ ಮಾಡಿದ್ರಿ ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮುಖಾಂತರ ಮಾಡಿದವ್ರು, ಮತ್ತಿನ್ನೇನು ಅಲ್ಲ ಅಲ್ಲಿ. ಅವ್ರನ್ನ ಮಾತ್ರ ಮಾಡ್ತಿರಾಗಾರೆ ಬೇರೆ ಯಂಗ್ಸ್ಟರ್ಸ್ ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಅವರೇ ಕೇಳ್ಕೋಬೇಕು ಇವಾಗ.
ಇವ್ರು ಕೊಟ್ಟಿಲ್ಲ ಅಂತಂದ್ರೆ ಈ ರೀತಿಯಾದ ರಾಜಕೀಯ ಬಿಜೆಪಿನಲ್ಲಿ ನಡೆಯೋದಿಲ್ಲ. ಸೊ ಬಿಜೆಪಿನಲ್ಲಿ ಒಂದು ಕಾರ್ಯಕರ್ತರ ಶ್ರಮ ಆಗ್ಬೋದು, ಕೆಲಸ ಆಗ್ಬೋದು, ಟ್ಯಾಲೆಂಟ್ ಆಗ್ಬೋದು, ಓವರ್ ಆಲ್ ಒಂದು ಪರ್ಸ್ಪೆಕ್ಟಿವ್ ಇಂದ ನೋಡ್ತೀವಿ. ಸೊ ಆ ಒಂದು ಕ್ಷಮತೆ ನನಗೇನೋ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅಂತ ಯಾವತ್ತೂ ಅನ್ಸಿಲ್ಲ, ಅನ್ಸೋದು ಇಲ್ಲ, ಅವ್ರು ಮಾಡೋದು ಇಲ್ಲ, ಅವ್ರ ಶ್ರಮ ವ್ಯರ್ಥ ಅಷ್ಟೇ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ಶತಬೀಶ್ ಶಿವಣ್ಣ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಶಿವಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ನೋಡ್ತಾ ಇದ್ವಿ, ದೊಡ್ಡ ಮಟ್ಟದಲ್ಲಿ ಒಂದು ಗೊಂದಲ ಅಂತೂ ಇರುವಂಥದ್ದು. ಕಾಂಗ್ರೆಸ್ ನಾಯಕರೇ ಮಾತನಾಡ್ತಾರೆ, ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡಿ ಅಂತ. ಇದರ ನಡುವೆ 31 ಶಾಸಕರು ಸಹಿಯನ್ನ ಹಾಕಿ ನಮಗೂ ಅವಕಾಶವನ್ನ ಕೊಡಿ ಅಂತ ಕೇಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದ್ರೆ ಅವಕಾಶ ಸಿಕ್ಕರೆ ಸಿಗ್ಲಿ ಅತ್ಲಾಗೆ ನಮಗೂ ಅವಕಾಶ ಮಾಡಿಕೊಡ್ಲಿ ಅಂತ ಅನ್ಕೊಳ್ಬೇಕಾ? ಇದು ಕೂಡ ಅಧಿಕಾರದ ಕಿತ್ತಾಟದ ಮತ್ತೊಂದು ಭಾಗ ಅಂತ ಅನ್ಕೊಬೇಕಾ? ಇಲ್ಲ, ಫಸ್ಟ್ ಆಫ್ ಆಲ್ ನಾಯಕತ್ವದ ಕಿತ್ತಾಟ ಇಲ್ವೇ ಇಲ್ಲ. ನಾಯಕತ್ವ ಸಂಪೂರ್ಣವಾಗಿ ಸ್ಟ್ರಾಂಗ್ ಆಗಿ ನಡ್ಕೊಂಡು ಬರ್ತಾ ಇದೆ. ಇದರಲ್ಲಿ ಯಾವುದೇ ತರಹದ ಗೊಂದಲ ಶಾಸಕರ ಮನಸ್ಸಲ್ಲೂ ಇಲ್ಲ, ಪಕ್ಷದ ಕಾರ್ಯಕರ್ತರ ಮನಸ್ಸಲ್ಲೂ ಇಲ್ಲ. ಇದು ಮಾಧ್ಯಮಗಳಲ್ಲಿ ಮತ್ತು ವಿರೋಧ ಪಕ್ಷಗಳು ಇದನ್ನ KH ಮುನಿಯಪ್ಪ ಅವರಿಂದ ಹಿಡಿದು RV ದೇಶಪಾಂಡೆ ಅವರಿಂದ ಹಿಡಿದು ಒಂದು 10 ರಿಂದ 15 ಜನ ಹಿರಿಯ ನಾಯಕರೇ ಮಾತನಾಡಿದ್ದಾರೆ. ಈ ನಾಯಕತ್ವಕ್ಕೆ ಒಂದು ಕ್ಲಾರಿಟಿ ಕೊಟ್ಬಿಡ್ಲಿ ಅಂತ. ನಾಯಕತ್ವದ ಕ್ಲಾರಿಟಿ ಯಾರು ಕೊಡ್ಬೇಕೋ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಬೇರೆಯವ್ರು ಇವಾಗ ಮೋಹನ್ ವಿಶ್ವ ಅವ್ರು ಮಾತಾಡ್ಬೋದು, ನೀವ್ ಮಾತಾಡ್ಬೋದು, ನಾನ್ ಮಾತಾಡ್ಬೋದು, ನಾವ್ ಯಾರೇ ಶಾಸಕರೇ ಮಾತಾಡ್ಬೋದು, ಮಂತ್ರಿಗಳು ಕೂಡ ಮಾತಾಡ್ಬೋದು. ಆದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ದಿಲ್ಲಿಯಿಂದ ಮಾಹಿತಿ ಬರೋವರೆಗೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಅವರಿಬ್ರು ಕೂಡ ಈಗಾಗ್ಲೇ ಸುಮಾರು ಬಾರಿ ನಮಗೂ ಬೇಸತ್ತು ಹೋಗ್ಬಿಟ್ಟಿದೆ. ಮಾಧ್ಯಮದವ್ರು ಈ ಪ್ರಶ್ನೆಯನ್ನ ಎಲ್ಲ ಶಾಸಕರ ಹತ್ರ ಕೇಳ್ತಾರೆ, ಅವರಿಂದ ಅಭಿಪ್ರಾಯನ ತೊಳ್ತಾರೆ, ಇದನ್ನೇ ಒಂದು ಸುದ್ದಿಯನ್ನ ಮಾಡೋದು. ಇಕ್ಬಾಲ್ ಹುಸೇನ್ ಅವ್ರು ಹೇಳ್ತಾರೆ, ಈಗ ಹೋಪ್ ಸಿಕ್ಕಿದೆ, 24ನೇ ತಾರೀಕು 26ನೇ ತಾರೀಕು ಅಂತೇನೋ ಹೇಳ್ತಾ ಇದಾರೆ, ದೆಹಲಿಗೆ ಹೋಗಿ ಬಂದ್ಮೇಲೆ DK ಶಿವಕುಮಾರ್ ಅವರು ಅಂತ ಹೇಳ್ತಾರೆ. ಗಣಿಗ ರವಿಕುಮಾರ್ ಅವ್ರು ಹೇಳ್ತಾರೆ, DK ಶಿವಕುಮಾರ್ ಅವರಿಗೆ ಒಂದು ಅವಕಾಶನೇ ಕೊಡಬಾರ್ದಾ? ಯಾಕೆ ಕೊಡಬಾರ್ದು? ಅವರು ಅಷ್ಟೊಂದು ನಿಯತ್ತಿನಿಂದ ಕಾಂಗ್ರೆಸ್ನಲ್ಲೇ ಇದ್ದಾರೆ, ಇಷ್ಟು ವರ್ಷ ಪಕ್ಷ ಕಟ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೇನು ಹೇಳ್ಬೇಕು? ಇದಕ್ಕೂ ಮಾಧ್ಯಮ ಕಾರಣನಾ? ಈಗ ಇಕ್ಬಾಲ್ ಹುಸೇನ್ ಅವರು ಡೇಟ್ ಫಿಕ್ಸ್ ಮಾಡ್ತಿರೋದಕ್ಕೆ ಮಾಧ್ಯಮ ಕಾರಣನಾ? ನಾನು ಅದನ್ನೇ ಹೇಳ್ತಾ ಇರೋದು. ಇಕ್ಬಾಲ್ ಹುಸೇನ್ ಅವರಾಗಿರ್ಲಿ, ರವಿ ಗಾಣಿಗ ಆಗಿರ್ಲಿ, ಅಥವಾ ಬೇರೆ ಯಾವುದೇ ಪಕ್ಷದ ನಾಯಕರಾಗಿರ್ಲಿ, ನಾನು ಒಬ್ಬ ಅಧಿಕೃತ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಹೇಳ್ತಾ ಇದ್ದೀನಿ. ದಿ ಒಫಿಷಿಯಲ್ ಕಾಂಗ್ರೆಸ್ ಸ್ಟೇಟ್ಮೆಂಟ್ ಇಸ್ ದ ಹೈಕಮಾಂಡ್ ವಿಲ್ ಡಿಸೈಡ್. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಹಲವಾರು ಬಾರಿ ಪ್ರಕಟಣೆ ಕೊಟ್ಟಿದ್ದಾರೆ. ಇವಾಗ ನಾನ್ ಮಾತಾಡ್ಬೋದು, ಇಕ್ಬಾಲ್ ಹುಸೇನ್ ಅವ್ರು ಮಾತಾಡ್ಬೋದು, ಅಥವಾ ಬೇರೆ ಯಾರೋ ಮಾತಾಡ್ಬೋದು. ಅಫಿಷಿಯಲ್ ಸ್ಟ್ಯಾಂಡ್ ಆಫ್ ದ ಕಾಂಗ್ರೆಸ್ ಪಾರ್ಟಿ. ನಾನು ಕಡ್ಡಾಯವಾಗಿ ಹೇಳ್ತಾ ಇದ್ದೀನಿ, ಕಾರ್ಯಕರ್ತರಿಗೂ ಈ ಮಾಹಿತಿ ಗೊತ್ತಿದೆ. ಇವಾಗ ಗೊಂದಲ ಸೃಷ್ಟಿ ಆಗ್ತಾ ಇದೆ, ಗೊಂದಲ ಸೃಷ್ಟಿ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಯಾಕೆ ತೀವ್ರವಾಗಿ ಚರ್ಚೆಯನ್ನ ಮಾಡಲ್ಲ? ಇವಾಗ ನನ್ನ ಪ್ರಕಾರ ನೋಡಿ ಸರ್, ಈ ನಾಯಕತ್ವದ ಬದಲಾವಣೆ ಬಗ್ಗೆ ಯಾವುದೇ ತರಹದ ಸಂಶಯ ನಮ್ಮ ಮನಸ್ಸಲ್ಲಂತೂ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗ್ತಾರೆ, DK ಶಿವಕುಮಾರ್ ಆಗ್ಬೇಕು ಆಗ್ಬಾರ್ದು ಅಂತ ಪಕ್ಷ ತೀರ್ಮಾನವನ್ನ ಮಾಡತ್ತೆ. ಪಕ್ಷ ತೀರ್ಮಾನ ಮಾಡಿ ಅಧಿಕೃತವಾಗಿ ಇವಾಗ KC ವೇಣುಗೋಪಾಲ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅಥವಾ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬಂದು ಹೇಳಿಕೆ ಕೊಡೋವರೆಗೂ ಯಥಾಸ್ಥಿತಿ ಸ್ಟೇಟಸ್ ಕೋ ಮೇಂಟೈನ್ ಆಗತ್ತೆ. ದಿಸ್ ಇಸ್ ದಿ ಅಫಿಷಿಯಲ್ ಸ್ಟ್ಯಾಂಡ್. ಅಲ್ಲ, ಸ್ಟೇಟಸ್ ಕೋ ಅನ್ನುವಂಥದ್ದೇ ಗೊಂದಲ ಆಗ್ತಾ ಇರೋದು. ಯಾಕೆಂದ್ರೆ ನೋಡಿ, ಈಗ ಶತಬೀಶ್ ಶಿವಣ್ಣ ಅವರೇ, ಮೇನ್ಲಿ 2.5 ವರ್ಷಕ್ಕಾದ್ರು, ಅಂದರೆ 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 2013ರಲ್ಲೂ ಒಂದು 14 ಜನರನ್ನ ಸಂಪುಟದಿಂದ ಕೈ ಬಿಟ್ಟು ಸಂಪುಟ ಪುನರ್ರಚನೆ ಮಾಡಲಾಗಿತ್ತು. ಬಿಕಾಸ್ ಅವಾಗಲೂ ಒಂದು ಹಂತದಲ್ಲಿ 123 ಜನ ಶಾಸಕರಿದ್ರು, ಎಲ್ರಿಗೂ ಅವಕಾಶ ಸಿಗಬೇಕು, ಎಲ್ರಿಗೂ ಅಧಿಕಾರ ಸಿಗಬೇಕು ಅಂತ ಸಂಪುಟ ಪುನರ್ರಚನೆ ಮಾಡಿದ್ರು. ಈಗ 3 ವರ್ಷ ತುಂಬಲಿಕ್ಕೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ನಾಯಕತ್ವ ಗೊಂದಲನೇ ಪ್ರಮುಖ ಕಾರಣ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ನಾನು ಈಗ ಹೊಸದಾಗಿ ಆಯ್ಕೆ ಆಗಿರುವಂತ ಶಾಸಕರ ವಿಚಾರ ಇದೆಯಲ್ಲ, ಅವ್ರು ಪ್ರಸ್ತಾಪ ಮಾಡ್ತಾ ಇದಾರಲ್ಲ, ಅದ್ಯಾಕೆ ಅಂತ ಕೇಳಿದೆ. ಇಲ್ಲ ನೋಡಿ, ಇದು ಊಹಾಪೋಹಗಳು. ಚೇಂಜ್ ಆಫ್ ಕ್ಯಾಬಿನೆಟ್ ಇಸ್ ಕಂಪ್ಲೀಟ್ಲಿ ದ ಪ್ರೆರೋಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್. ಅವ್ರು ಯಾವಾಗ ಮಾಡಬೇಕು, ಯಾವ ಹಂತದಲ್ಲಿ ಮಾಡಬೇಕು, ಯಾರನ್ನ ಮಾಡಬೇಕು ಅಂತ ಸಂಪೂರ್ಣವಾಗಿ ಅವರಿಗೆ ಅದು ರೆಸ್ಪಾನ್ಸಿಬಿಲಿಟಿಯನ್ನ ಕೊಟ್ಟಿದೆ. ಮಾಡ್ತಾರೆ, ಅವ್ರಿಗೆ ಇಷ್ಟ ಬಂದಾಗ ಮಾಡ್ತಾರೆ. ಇವಾಗ 2.5 ವರ್ಷಕ್ಕೆ ಮಾಡ್ಲೇಬೇಕು ಅಂತ ಕಡ್ಡಾಯವಾಗಿ ಯಾವ್ದಾದ್ರು ನಿಯಮ ಇದೆಯಾ? 5 ವರ್ಷ ಸಂಪೂರ್ಣವಾಗಿ ಮಾಡದೇ ಇದ್ರೂ ಯಾವ್ದಾದ್ರು ನಿಯಮ ಇದೆಯಾ? ಇಲ್ಲ.
ಸಂಪೂರ್ಣವಾಗಿ ಸಿದ್ದರಾಮಯ್ಯನವ್ರ ಶಿವಣ್ಣ ಅವರೇ. ಒಂದು ಪ್ರಶ್ನೆ ಕೇಳಿದಿರಾ, ಪ್ರಶ್ನೆ ಕೇಳಿದಾಗ ನಮಗೆ ಉತ್ತರವನ್ನ Yes, ಅಲ್ಲ ಅದಕ್ಕೆ ಆಡ್ ಆನ್ ಮಾಡ್ತಾ ಇದ್ದೀನಿ ಅಷ್ಟೇ. ಏನಂದ್ರೆ ಒಮ್ಮೆ ಅಲ್ಲ ಅದಕ್ಕೊಂದು ಆಡ್ ಆನ್ ಮಾಡ್ಬಿಡ್ತೀನಿ. ಉತ್ತರ ಕೊಡಕ್ಕೆ ಅಲ್ಲ ಮಾತಾಡಿ ಶಿವಣ್ಣ ಅವರೇ, ಒಂದೇ ಮಾತು ಆಡ್ ಆನ್ ಮಾಡ್ಬಿಡ್ತೀನಿ. ಡಿ ಕೆ ಶಿವಕುಮಾರ್ ಅವರು ಒಮ್ಮೆ 2 ವರ್ಷ ಆದ್ಮೇಲೆ ಕೆಲವು ಮಂತ್ರಿಗಳನ್ನ ಬಿಡ್ತೀವಿ ಅಂತ ಮುಂಚೆನೆ ಹೇಳಿದೀವಿ ಅಂತ ಹೇಳಿದ್ರು. ಮತ್ತೆ ಇಲ್ಲಿ 2.5 ವರ್ಷ ಆದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ರು, ದೆಹಲಿಗೆ ಹೋಗಿ ಬಂದಿದ್ದೀವಿ, ಸಂಪುಟ ಪುನರ್ರಚನೆಗೆ ಅವಕಾಶ ಕೇಳ್ತಾ ಇದ್ದೀನಿ, ಇನ್ನೂ ಅವಕಾಶ ಕೊಟ್ಟಿಲ್ಲ, ಅದಾದ್ಮೇಲೆ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ನೀವು ಹೇಳಿದ್ರಲ್ಲ, ಅದೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ ಬಿಟ್ಟಿರುವಂತದ್ದು ಅಂತ, ಅದಕ್ಕೆ ಆಡ್ ಆನ್ ಮಾಡಿದೆ ನಾನು. ಕಂಟಿನ್ಯೂ ಮಾಡಿ. ಹೌದು, ಇವಾಗ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ ರೀಶಫಲ್ ಆಗ್ಬೇಕಾ ಆಗ್ಬಾರ್ದಾ, ಸನ್ನಿವೇಶಗಳೇನು, ಯಾರು ಅಸಮಾಧಾನ ಒಳ್ಳಿದ್ದಾರೆ ಅಥವಾ ಯಾರನ್ನ ಮಾಡಬೇಕು, ಯಾರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ, ಬಜೆಟ್ ಆದ್ಮೇಲೂ ಮಾಡ್ಬೋದು. ನೀವು ಈಗಲೇ ಮಾಡಿ 3 ವರ್ಷ ಆಗಿದೆ ಅಥವಾ 2.5 ವರ್ಷಕ್ಕೆ ಮಾಡಿ ಅಂತ ಟೈಮ್ ಲೈನ್ ಯಾರು ಕೂಡ ಫಿಕ್ಸ್ ಮಾಡಕ್ ಆಗಲ್ಲ. ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿಯ ಸಂಪೂರ್ಣವಾದಂತ ಪ್ರೆರೋಗೇಟಿವ್. ಇವಾಗ ಇರತಕ್ಕಂತ ಪ್ರಶ್ನೆ, 34 ಜನ ಹೊಸ ಶಾಸಕರು, ಹೊಸದಾಗಿ ಆಗಿರುವಂತ ಶಾಸಕರು ನಮಗೂ ಕೂಡ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿಲ್ಲ. ಆಮೇಲೆ ಇದ್ರಲ್ಲಿ ನಾಯಕತ್ವದ ಬದಲಾವಣೆ ಅಥವಾ ಜಿದ್ದಾಜಿದ್ನಲ್ಲಿ ಅಂತ ಏನು ಕಾಣಲ್ಲ. ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಯಾರು ಗುರುತಿಸ್ಕೊಂಡಿದ್ದಾರೆ ಅವರು ಕೂಡ ಆ ಪತ್ರಕ್ಕೆ ಸಹಿಯನ್ನ ಹಾಕಿದ್ದಾರೆ. ಸಿದ್ದರಾಮಯ್ಯ ಅವ್ರ ಜೊತೆ ಯಾರು ಗುರುತಿಸ್ಕೊಂಡಿದ್ದಾರೆ ಅವರು ಕೂಡ ಈ ಪತ್ರಕ್ಕೆ ಸಹಿಯನ್ನ ಹಾಕಿದ್ದಾರೆ. ಅವ್ರು ಕೇಳ್ತಾ ಇರೋದು ಸಿಂಪಲ್ ಆಗಿದೆ, ನಾವು ಮೊದಲನೇ ಬಾರಿ ಆಯ್ಕೆ ಆಗಿದ್ದೀವಿ. ನೋಡಿ, ನೀವು ಬಣ ರಾಜಕೀಯ ಅಂತ ನೀವು ಊಹೆ ಮಾಡಬಹುದು. ಅಲ್ಲ ಸರ್, ಸಾರಿ ಟು ಇಂಟರಪ್ಟ್, ನೀವೇ ಹೇಳ್ತಾ ಇದ್ದೀರಾ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಗುಡ್ಸ್ಕೊಂಡಂತವ್ರು ಸಹಿ ಹಾಕಿದ್ದಾರೆ, ಸಿದ್ದರಾಮಯ್ಯ ಅವ್ರ ಜೊತೆ ಗುಡ್ಸ್ಕೊಂಡಂತವ್ರು ಕೂಡ ಸಹಿ ವ್ಯತ್ಯಾಸ ಇದೆ ಸರ್. ನಾವ್ ಹೇಳಿರುವಂತ ಪ್ರತಿ ಸ್ಟೇಟ್ಮೆಂಟ್ ನೀವು ತಿರ್ಚಿ ಮುಡ್ಚಿ ಬಣ ಜನಕ್ ಬಿಟ್ಟಿದ್ದು. ನಾನ್ ಹೇಳ್ತಾ ಇರೋದು ಒಂದೇ, ಇವಾಗ ಸುಮಾರು ಜನ ವಿಜೇಂದ್ರ ಅವ್ರ ಜೊತೆ ಬೆಳ್ದಿರ್ತಾರೆ, ಸುಮಾರು ಜನ ಯತ್ನಾಳ್ ಅವ್ರ ಜೊತೆ ಬೆಳ್ದಿರ್ತಾರೆ, ಸುಮಾರು ಜನ ಹಲವಾರು ಅವ್ರ ಲೀಡರ್ಸ್ ಇರ್ತಾರೆ, ಅವ್ರ ಕಾನ್ಸ್ಟಿಟ್ಯೂಯೆನ್ಸಿಯ ಲೀಡರ್ಸ್ ಇರ್ತಾರೆ. ಎಲ್ಲರದು ಬಣ ರಾಜಕಾರಣ, ನಾಯಕತ್ವದಲ್ಲಿ ಗೊಂದಲ ಇದೆ ಅಂತ ನೀವು ಆ ಉದ್ದೇಶ ಇಟ್ಕೊಂಡು ಈ ಚರ್ಚೆಯನ್ನ ಮಾಡ್ತಾ ಇದ್ರೆ ನಾನೇನು ಮಾಡಕ್ಕಾಗಲ್ಲ. ನೀವು 34 ಶಾಸಕರು, ಒಂದ್ ನಿಮಿಷ ನನ್ನ ಮಾತನ್ನ ಕೇಳಿ. ಕೊಡಗು ಜಿಲ್ಲೆಯಲ್ಲಿ ಇವಾಗ 25 ವರ್ಷಗಳ ಕಾಲ ಬಿಜೆಪಿ ಅವರು ಆಳ್ತಾ ಇದ್ರು. ಅದನ್ನ ಒಡೆದಾಕಿ ಇವತ್ತು ಎಸ್ ಪೊನ್ನಣ್ಣ ಅವರು ಮತ್ತೆ ಮಂತರ್ಗೌಡ್ರ ಅವರು ಗೆದ್ದು ಬಂದಿದ್ದಾರೆ. ಅವ್ರಲ್ಲಿ ಸಹಜವಾಗಿ ಆ ಒಂದು ನಿರೀಕ್ಷತೆ ಇರತ್ತೆ, ನಮ್ಮಲ್ಲಿ ಒಬ್ರು ಮಂತ್ರಿ ಆಗ್ಲಿ ಅಂತ. ಯಾಕೆ ಸೀನಿಯರ್ ಕೌನ್ಸಿಲ್ ಆದಂತ ಎಸ್ ಪೊನ್ನಣ್ಣ ಅವ್ರು ಆಗ್ಲಿ ಅಂತ ಹಲವಾರು ಜನದ ಬೈಕೆ ಇದೆ. ಅದೇ ರೀತಿ ನೀವು ದರ್ಶನ್ ಧ್ರುವನಾರಾಯಣ ಅವ್ರನ್ನ ತಗೊಳ್ಳಿ, ನಂಜನಗೂಡ್ ಅವರು ಮೊದಲನೇ ಬಾರಿ ಆಯ್ಕೆ ಆಗಿರ್ತಕ್ಕಂಥವ್ರು. ಇಂಟರ್ನ್ಯಾಷನಲ್ ಮಟ್ಟದಲ್ಲೆಲ್ಲ ನಂಜನಗೂಡಲ್ಲಿ ನಡೆದಿರ್ತಕ್ಕಂಥ ಪ್ರಗತಿ ಬಗ್ಗೆ ತಗೊಂಡು ಹೋಗಿದ್ದಾರೆ. ಅವರು ಆಗ್ಲಿ ಅಂತ ಕೇಳ್ತಾ ಇದ್ದಾರೆ. ಯುವಕರಾಗ್ಲಿ, ಪಕ್ಷದ ಕಾರ್ಯಕರ್ತರಲ್ಲಿ ಹುಮ್ಮಸ್ ತುಂಬುವಂತ ಆಗತ್ತೆ, ಯುವಕರ ಪ್ರತಿನಿಧಿಯಾಗಿ ನಾವು ಬರ್ತೀವಿ ಅಂತ ಕೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ತಪ್ಪಿಲ್ಲ ಸರ್. ಈಗ ಶಿವಣ್ಣ ಅವರೇ, ಒಂದು ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ಸಮಾಧಾನವಾಗಿರಿ. ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಕೇಳುವಂಥ ಪರಿಸ್ಥಿತಿ ಇದೆಯಲ್ಲ ಕಾಂಗ್ರೆಸ್ನಲ್ಲಿ, ಯುವಕರಿಗೆ ಒಂದು ಆದ್ಯತೆ ಕೊಡಿ ಅಂದ್ಬಿಟ್ಟು. ನಾನು ಅವಾಗಲೇ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೆ. ಬಿಜೆಪಿಯಲ್ಲಿ ಮೊದಲ ಬಾರಿಗೆ ಗೆದ್ದಂಥವ್ರನ್ನ ಮುಖ್ಯಮಂತ್ರಿಗಳನ್ನಾಗೆ ಮಾಡಿಬಿಟ್ಟಿದ್ದಾರೆ. ಇತ್ತೀಚೆಗೆ ರೇಖಾ ಗುಪ್ತಾ ಅವರು ದೆಹಲಿ ಮುಖ್ಯಮಂತ್ರಿ, ಅದಕ್ಕೂ ಮುಂಚೆ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂಥ ಭೂಪೇಶ್ ಪಟೇಲ್ ಅವರು, ಈ ರೀತಿಯಾಗಿ ಸಾಕಷ್ಟು ಮನೋಹರ್ ಲಾಲ್ ಖಟ್ಟರ್ ಅವರು 2013ರಲ್ಲಿ ಮೊದಲ ಬಾರಿಗೆ ಗೆದ್ದಂಥವ್ರನ್ನೇ ಮುಖ್ಯಮಂತ್ರಿ ಮಾಡಿಬಿಟ್ರು. ಯುವ ಶಕ್ತಿಗೆ ಮನ್ನಣೆ ಅನ್ನುವಂಥದ್ದನ್ನ, ಯುವಕರಿಗೆ ಮನ್ನಣೆ ಅನ್ನುವಂಥದ್ದನ್ನ ಬಿಜೆಪಿ ತೋರಿಸ್ತಾ ಇದೆ. ಆದ್ರೆ ಯಾಕೆ ಕಾಂಗ್ರೆಸ್ ಇದನ್ನು ಮಾಡೋದಿಲ್ಲ ಅನ್ನುವಂಥದ್ದು ಅಷ್ಟೇ ಪ್ರಶ್ನೆ ಇದ್ದಿದ್ದು. ಯಾರು ಹೇಳಿದ್ ಮಾಡಿಲ್ಲ ಅಂತ? ಮೊದಲನೇ ಬಾರಿಯಾಗಿ ಆಯ್ಕೆ ಆಗಿರುವಂತ ಶಾಸಕರು ತೆಲಂಗಾಣ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ರೇವಂತ್ ರೆಡ್ಡಿ ಅವರು. ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ನೀವು? ಮಾಧ್ಯಮದವರೇ ಹೇಳ್ಬೇಕು. ಎರಡೂ ಪಕ್ಷದಲ್ಲಿ ಇತಿಹಾಸ ಇದೆ. ಮೊದಲನೇ ಬಾರಿ ಆಯ್ಕೆ ಆಗಿರುವಂತ ಶಾಸಕರು ಪರಮೇಶ್ವರ್ ಅವರು ಮಾತನಾಡ್ತಾ ಇದ್ದಾರೆ, ನೋಡೋಣ ಒಂದೇ ನಿಮಿಷ. ರಿಷಫಲ್ ಮಾಡಬೇಕು ಅಂತ ತಮ್ಗೆ ಗೊತ್ತಲ್ಲ, ಗಾಳಿ ಸುದ್ದಿ ನಡೀತಾ ಇದೆ, ರಿಷಫಲ್ ಆಗುತ್ತೆ ಅದೆಲ್ಲ ನಡೀತಾ ಇದೆಯಲ್ಲ. ಆದ್ರಿಂದ ಅವರು ಇದು ಸಂದರ್ಭ ಇರಬಹುದು ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ. ರಿಷಫಲ್ ಅಥವಾ ನಾಯಕತ್ವ ಬದಲಾವಣೆ ಅಂತ ಸರ್, ಅದೇ ನಮಗೂ ಗೊತ್ತಿಲ್ಲ ಅನ್ನುವಂಥ. ಈಗ ಏನೇ ಆದರೂ ಕೂಡ ಒಂದು ಬದಲಾವಣೆಗಳು, ಶಾಸಕರ ಬದಲಾವಣೆ ಮಾಡೋದು, ಮಂತ್ರಿಗಳ ಬದಲಾವಣೆ, ಇವೆಲ್ಲ ನಡೀತಾ ಇರ್ತಾವಲ್ಲ ಸರ್. ಮೊನ್ನೆ HD ಕುಮಾರಸ್ವಾಮಿ ಅವ್ರನ್ನ ಖಾಸಗಿ ಹೋಟೆಲ್ನಲ್ಲಿ ನೀವು ಭೇಟಿ ಮಾಡಿದ್ದೀರಾ, ಅರ್ಧ ಗಂಟೆ ಚರ್ಚೆ ಮಾಡಿದ್ದೀರಾ, ಅದು ಕೂಡ ಇಲ್ಲ. ನಾನು ಯಾವುದು ಪೊಲಿಟಿಕಲ್ ಕಾರಣಕ್ಕಾಗಿ, ರಾಜಕೀಯ
ಶಿವಣ್ಣ ಅವರೇ ಅವಾಗಲೇ ಮಾತನಾಡ್ತಾ ಇದ್ರಿ, ರೇವಂತ್ ರೆಡ್ಡಿ ಅವ್ರದ್ದು ಎಕ್ಸಾಂಪಲ್ ಕೊಟ್ರಿ, ಮೊದಲ ರಾಜ್ಯಾಧ್ಯಕ್ಷ ಬಾರಿಗೆ ಗೆದ್ದಂತವ್ರನ್ನ ಮುಖ್ಯಮಂತ್ರಿ ಅಂತ. ಅವರು 5 ಟೈಮ್ಸ್ MLA ಆಗಿದ್ದಂತ. ಸಾರಿ ಫಾರ್ ಯುವರ್ ಅಲ್ಲ, ನಿಮ್ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಅಷ್ಟೇ. ICC ಅಧ್ಯಕ್ಷ ಆಗಕ್ಕೆ ಏನ್ ಅರ್ಹತೆ ಇದೆ? ಬ್ಯಾಟು ಬಾಲ್ ಇಟ್ಕೊಂಡಿದ್ದಾರೆ ಅವರು. ಓಕೆ ಮೋಹನ್ ವಿಶ್ವ ಅವರೇ. ಈಗ ನೋಡಿ, ಶತಾಭಿಷ್ ಹೇಳಿದಂತ ಮೊದಲನೇ ಸುಳ್ಳು. ರೇವಂತ್ ರೆಡ್ಡಿ ಮೊದಲನೇ ಸಲ MLA ಅಲ್ವೇ ಅಲ್ಲ, 3 ಸಲ MLA ಆಗಿದ್ದು. ಫಸ್ಟ್ ಆಫ್ ಆಲ್ ಪಕ್ಷದಲ್ಲಿ ಇರ್ಲೇ ಇಲ್ಲ, ಇದು ಮೊದಲನೇ ಸುಳ್ಳು. ಬಂದಿಲ್ಲ, ಕೇಳಿಸ್ಕೋಬೇಕು ಸ್ವಲ್ಪ. ಪ್ರಶ್ನೆ ಕೇಳಿದ್ಮೇಲೆ ಆಯ್ತಲ್ಲ. ತಿರ್ಗಾ BV ವಿಜಯೇಂದ್ರ ಮೊದಲನೇ ಸಲ ಶಿಕಾರಿಪುರದ MLA ಆಗಿದ್ದು ಯಡಿಯೂರಪ್ಪನವ್ರ ಕೆಳಗಿಳಿದ ಮೇಲೆ. ಸಿದ್ದರಾಮಯ್ಯನವ್ರ ತರ ತನ್ನ ಜಾಗವನ್ನೇ ಮಗನಿಗೆ ಬಿಟ್ಕೊಟ್ಟಿರೋದು ಕೇಳಿದೀವಿ ರಾಜಕೀಯದಲ್ಲಿ. ಬಟ್ ಮಗನ್ ಜಾಗನ ಕಿತ್ಕೊಂಡು ಸಿದ್ದರಾಮಯ್ಯನವ್ರು MLA ಆಗಿ ಮುಖ್ಯಮಂತ್ರಿ ಆಗಿದ್ದು ಗೊತ್ತಾಯ್ತಲ್ಲ. ತಿರ್ಗಾ ಆಮೇಲೆ ವಿಜಯೇಂದ್ರ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ರು ಯುವ ಮೋರ್ಚಾಗೆ, ಬಿಜೆಪಿಗೆ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ರು. ಯತೀಂದ್ರ ಏನಾಗಿದ್ರು? ಯಾವ ಆಧಾರದಲ್ಲಿ ಯತೀಂದ್ರ MLC ಮಾಡಿದ್ರಿ ನೀವು? ಶಾಸಕರಾಗಿದ್ರೆ ಕೇಳಬೇಕು, ಪ್ರಶ್ನೆ ಶಾಸಕರಾಗಿ ಕೆಲಸ ಮಾಡಿದ್ರು. ಅಮಿತ್ ಶಾ ಬಗ್ಗೆ, ಅಮಿತ್ ಶಾ ಮತ್ತು ಜೈ ಶಾ ಬಗ್ಗೆ ಉದಾಹರಣೆಯನ್ನ ಕೊಡಿ, ಜೈ ಶಾ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ. ICC ಮತ್ತೆ BCCI ರಾಜನಾಥ್ ಸಿಂಗ್ ಅವರು ಸ್ಟೇಟ್ ಪೊಲಿಟಿಕ್ಸ್ ಮಾತಾಡೋಣ. ಈಗ ಕೇಳ್ತಾ ಇರುವಂತ ಅವಕಾಶದ ಬಗ್ಗೆ ಹೇಗ್ ತಿಳ್ಕೊಳ್ಬೇಕು ಅಂತ ಕೇಳ್ತಾ ಇದ್ದೀನಿ. ಇದು ಕೂಡ ಅಧಿಕಾರಕ್ಕೋಸ್ಕರ ಕಿತ್ತಾಟನ ಅನ್ನುವಂಥದ್ದೇ ಚರ್ಚೆ ಆಗ್ತಿರೋದಷ್ಟೇ. ಅಲ್ಲ, 1000% ಅಧಿಕಾರಕ್ಕೋಸ್ಕರ ಕಿತ್ತಾಟನೆ. 3 ವರ್ಷದಿಂದ ಇದೇ ನಡೀತಿರೋದು. ಸೀನಿಯರ್ಸ್ ಆಗ್ಲಿ, ಜೂನಿಯರ್ಸ್ ಆಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ಉಪಮುಖ್ಯಮಂತ್ರಿ ಆಗ್ಲಿ, ಕುರ್ಚಿ ಕಿತ್ತಾಟನೆ. ನಾನು ಆಗ್ಲೇ ಹೇಳ್ದಂಗೆ, ಇದೇ ಪೊನ್ನಣ್ಣನ ಕ್ಷೇತ್ರ ವೀರಾಜಪೇಟೆಗೆ ಹೋದ್ರೆ, ಅದೇ ಮಂತರ್ಗೌಡನ ಕ್ಷೇತ್ರ ಮಡಿಕೇರಿಗೆ ಹೋದ್ರೆ, ಅಥವಾ ಇಕ್ಬಾಲ್ ಹುಸೇನ್ ಕ್ಷೇತ್ರ ರಾಮನಗರಕ್ಕೆ ಹೋದ್ರೆ, ರಂಗನಾಥ್ ಕ್ಷೇತ್ರ ಕುಣಗಲ್ಗೆ ಹೋದ್ರೆ, ಶ್ರೀನಿವಾಸ್ ಕ್ಷೇತ್ರ ನೆಲಮಂಗಲಕ್ಕೆ ಹೋದ್ರೆ, ಭೀಮಣ್ಣನ ಕ್ಷೇತ್ರ ಸಿರ್ಸಿಗೆ ಹೋದ್ರೆ, ಅಲ್ಲಿರುವಂತ ಲೋಕಲ್ ಸರ್ಕಾರಿ ಆಸ್ಪತ್ರೆ ಒಂದು ಪ್ಯಾರಾಸಿಟಮಾಲ್ ಸಿಗ್ತಾ ಇಲ್ಲ, ಗ್ಲೂಕೋಸ್ ಸಿಗ್ತಾ ಇಲ್ಲ. ಇವ್ರು ಯಾರು ಕೂಡ ಒಂದ್ ದಿವಸ ಒಂದು ಪತ್ರ ಬರೆದು ಮುಖ್ಯಮಂತ್ರಿಗಳಿಗೆ ಆ ಸಮಸ್ಯೆ ಕೇಳಿಲ್ಲ. ಅವರು 250 ಹೆಚ್ಚಿನ ಬೆಡ್ಗಳನ್ನ ಹಾಕಿದ್ದಾರೆ, ಹೊಸ ಅನುದಾನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಹೇಳಿ. ಪ್ಯಾರಾಸಿಟಮಾಲ್ ನಿಮ್ ಕ್ಷೇತ್ರಗಳಲ್ಲಿ ಸಿಗ್ತಾ ಇರ್ಬೋದು. ಅಲ್ಲ ಮಾಧ್ಯಮದಲ್ಲಿ ಬಂದ್ಬಿಟ್ಟು ಸುಳ್ಳು ಮಾಹಿತಿ. ಈಗ 250 crores ವೆಚ್ಚದಲ್ಲಿ ವಿರಾಜಪೇಟೆಯಲ್ಲಿ ಅಡಿಷನಲ್ ಹಾಸ್ಪಿಟಲ್ ಅನ್ನ ಒಂದೇ ನಿಮಿಷ ಒಂದೇ ನಿಮಿಷ ಹೇಳಿ. ಹೇಳ್ತಾ ಇದಾರೆ ಆಗ್ಲಿಂದ ನಾನು, ಆಯ್ತಾ? ಇವ್ರ ಬಣ ಶಾಸಕರಿಗೆ ಇವ್ರ ಮೆಸೇಜ್ ನ ಕಳ್ಸೋದಕ್ಕೆ ಮಾಧ್ಯಮದವ್ರು ಬೇಕು. ಇವರೇ ಕರೆದ್ಬಿಟ್ಟು ಮೈಕ್ ಮುಂದೆ ನಿಂತ್ಕೊಂಡು ಇವರೇ ಸ್ಟೇಟ್ಮೆಂಟ್ ಕೊಡೋದು ಅಷ್ಟೇ. ಯಾಕಪ್ಪ ರೀಸೆಂಟ್ ಆಗಿ DK ಶಿವಕುಮಾರ್ ಏನ್ ಹೇಳಿದ್ರು? 4 ಗೋಡೆ ಮಧ್ಯೆ ಇರೋದು ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ವಾ? 4 ಗೋಡೆ ಮಧ್ಯೆ ಮಾತಾಡಿರೋದು ನಡೆದಿರೋದು ಅಂತ. ಯಾರು ಹೇಳಿದ್ದು? ಏನ್ ಮಾಧ್ಯಮದವ್ರು ಹೇಳಿದ್ರ ಅಥವಾ ನಾವ್ ಹೇಳಿದ್ವಿ ವಿರೋಧ ಪಕ್ಷದವರು? ಸ್ವತಃ DK ಶಿವಕುಮಾರ್ ಹೇಳಿರೋದು ಇದು. ಅದಕ್ಕೇನು ಉತ್ತರ ಹೇಳ್ತೀರಾ? ಹಾಗಾದ್ರೆ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಿಲ್ವಾ ಏನ್ ಮಾಡ್ತಿದ್ದೆ? ಹಾಗಾದ್ರೆ ಹೈಕಮಾಂಡ್ ಇವ್ರದ್ದು ಹೈಕಮಾಂಡ್ KN ರಾಜಣ್ಣನ ಮೇಲೆ ಮಾತ್ರ ಕ್ರಮ ಕೈಗೊಳ್ಳೋದು. ಯಾಕೆ ಯತೀಂದ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ? ದಿನ ಬೆಳಗ್ಗೆ ನಮ್ಮಪ್ಪನೇ ಫುಲ್ ಟರ್ಮ್ CM, ಅವ್ರ ರಿಪ್ಲೇಸ್ಮೆಂಟ್ ಸಸಿ ಜಾರಕಿಹೊಳಿ ಅನ್ನೋದು, ಆಮೇಲೆ DK ಶಿವಕುಮಾರ್ ಟಾಂಗ್ ಕೊಡೋದು. ಏನ್ ಹೈಕಮಾಂಡ್ ಆಗಾದ್ರೆ ಇದು? ಭಯ ಹೈಕಮಾಂಡ್ಗೂ ಅಷ್ಟೇನೆ. ಎಲ್ಲಿ ಯಾರನ್ನ ಕಿತ್ತಾಕಿದ್ರೆ ಏನಾಗುತ್ತೋ, ಯಾರನ್ನ ಕೂರ್ಸೋಕೆ ಏನಾಗುತ್ತೋ ಅಂತ ಅವ್ರ ಡಿಸಿಷನ್ ತಗೊಳ್ಳೋ ಪ್ರಮೇಯದಲ್ಲಿ ಇಲ್ಲ. ಇವಾಗ ಅವ್ರಿಗೇನು ಕರ್ನಾಟಕ ATM ಆಗಿದೆ, ಬರೋ ದುಡ್ಡು ಬರ್ತಾ ಇದೆ ಚೆನ್ನಾಗಿ, ಏನಿಲ್ಲ. ಮೋಹನ್ ಅವರೇ ಒಂದೇ ನಿಮಿಷ. ಶಿವಣ್ಣ ಅವರೇ, ಇಲ್ಲಿ ಹೈಕಮಾಂಡ್ ಥಿಂಕ್ ಮಾಡುವಂಥ ಸಂದರ್ಭ ಅಲ್ವಾ ಇದು ಅಂತ? ಯಾಕೆಂದರೆ 38 ಜನ ಹೊಸ ಶಾಸಕರನ್ನ ಆಯ್ಕೆ ಮಾಡಿರುವಂಥ ಸಂದರ್ಭದಲ್ಲಿ ಅವ್ರಿಗೂ ಒಂದು 3-4 ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಯುವಕರಿಗೂ ಕೂಡ ಮನ್ನಣೆ ಕೊಟ್ಟಂತಾಗಿರೋದು, ಹೊಸದಾಗಿ ಒಂದು ಚಿಂತನೆಗಳು ಕೂಡ ಬಂದಿರುವಂಥದ್ದು. ಮಾಡ್ಕೊಡ್ಬೇಕಾಗಿತ್ತು ಅಥವಾ ಮುಂದಿನ ದಿನಗಳಲ್ಲಾದರೂ ಮಾಡ್ಕೊಡ್ಬೇಕು ಅಂತ ಅನ್ಸಲ್ವಾ ಅಂತ ನಾನು ಕೇಳ್ತಾ ಇರೋದು. ಪೊಲಿಟಿಕಲಿ ಅಲ್ಲ, ಇದೊಂದು ರೈಟ್ ಟೈಮ್ ಅಲ್ವಾ? ಯುವಕರಿಗೂ ಕೂಡ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ಬೇಕಾಗಿರುವಂಥದ್ದು ಕಾಂಗ್ರೆಸ್ನಿಂದ. ಮಾಡ್ಕೊಡ್ತಾರೆ ಅಂತ ಸಂಪೂರ್ಣವಾದಂತಹ ನಂಬಿಕೆ ನಮ್ಮಲ್ಲೂ ಇದೆ. ನಾವು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಅಥವಾ ಮಾನ್ಯ ಮುಖ್ಯಮಂತ್ರಿಗೆ ಒತ್ತಡವನ್ನ ಮಾಡ್ತೇವೆ. 34 ಜನರಲ್ಲಿ ಸುಮಾರು ಜನ ಪ್ರತಿಭಾವಂತರಿದ್ದಾರೆ, ಕ್ರಿಯಾಶೀಲರಿದ್ದಾರೆ. ಅವ್ರಿಗೂ ಕೂಡ ಒಂದು ಅವಕಾಶವನ್ನ ಕೊಟ್ರೆ ಅವರ ಸಮಗ್ರ ಕ್ಷೇತ್ರಕ್ಕಾಗ್ಲಿ ಅಥವಾ ಯುವಕ ಸಮುದಾಯಕ್ಕಾಗ್ಲಿ ಅಥವಾ ಪಕ್ಷದ ಕಾರ್ಯಕರ್ತರಿಗೆ ಹುಮ್ಮಸ್ ಬರುವ ನಿಟ್ಟಿನಲ್ಲಿ ಇದು ವರ್ಕ್ ಆಗತ್ತೆ.
ಅವ್ರು ಕೇಳಿರೋದ್ರಲ್ಲಿ ಏನು ತಪ್ಪಿಲ್ಲ. ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹೈಕಮಾಂಡ್ ಜೊತೆ ಮಾತನಾಡಿ ಇದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ ಅಂತ ನನ್ಗೂ ಕೂಡ ವಿಶ್ವಾಸ ಇದೆ. ಅಲ್ಲ, ಯಾಕೆಂದ್ರೆ ಕೆಲವರು ಉಲ್ಲೇಖ ಮಾಡ್ತಾ ಇದ್ರು ಈ ಯಾವಾಗ ಪತ್ರವನ್ನ ತಗೊಳ್ಬೇಕು ಬರೆಯುವಂತ ನೋಡೋಣ. ಉದ್ದೇಶದ ಹಿಂದೆನೂ ಕೆಲವೊಂದು ಕಾರಣಗಳಿದಾವೆ. ಸಚಿವರು ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಕಾಂಗ್ರೆಸ್ನ ಶಾಸಕರೇ ಮಾತನಾಡಿದ್ದಾರೆ. ಅದಕ್ಕೆ ಕೇಳ್ದೆ ನಾನು. ಈ ನೋಡಿ, ಇವಾಗ ಯುವಕರಲ್ಲಿ ಒಬ್ರು ಆಗ್ಬೇಕು, ಅದ್ರಲ್ಲಿ ನಮಗೂ ಕೂಡ ಈ ವಿಶ್ವಾಸ ಇದೆ, ಆಗ್ತಾರೆ ಅಂತ. ಇದರಲ್ಲಿ ಯಾವುದೇ ತರಹದ ನಾಯಕತ್ವ ಗೊಂದಲ ಅಂತೂ ಇಲ್ಲ. ಇದು ಸುಮಾರು 20 ದಿನಗಳ ಹಿಂದೆ ಬರ್ದಿರುವಂತಹ ಪತ್ರ. ಮನ್ರೇಗಾವನ್ನ ವಿರೋಧಿಸ್ಕೊಂಡು ಯಾವಾಗ ನಾವು ಸ್ಪೆಷಲ್ ಅಧಿವೇಶನವನ್ನ ಕರೆದ್ರೋ ಆ ಸಂದರ್ಭದಲ್ಲಿ ಈ ಪತ್ರವನ್ನ ಬರ್ದಿದ್ದು. ಇದಕ್ಕೆ ಪಬ್ಲಿಸಿಟಿ ಸಿಗ್ತಾ ಇರೋದು ಇವಾಗ 20 ದಿನದ ಯಾವಾಗ ಬರೆದ್ರು ಒಂದ್ ನಿಮಿಷ ಕೇಳಿ ಇಲ್ಲಿ. ಇದನ್ನ ನಮ್ಮ ಶಾಸಕರು ಏನಾಗಿತ್ತು, ಯಾರಿಗೆ ಯಾವ ರೀತಿಯ ಅವಕಾಶವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಕೇಳಿ, ಯುವಕರಿಗೂ ಅವಕಾಶ ಕೊಡಿ ಅಂತ ಕೇಳುವಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಕಾಂಗ್ರೆಸ್ ನಲ್ಲಿ ಅನ್ನುವಂಥದ್ದು ಅಷ್ಟೇ ಇಲ್ಲಿರುವಂತ ಓಕೆ ಸರ್, ಸಮಯದ ಅಭಾವ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಶತಬಿ ಶಿವಣ್ಣ ಅವರೇ, ಮೋಹನ್ ವಿಶ್ವ ಅವರೇ, ಎಷ್ಟೊತ್ತಕ್ಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ.